ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನ ಸ್ಪೆಷಲ್ ಸಂಕ್ರಾಂತಿ ಪ್ರೋಗ್ರಾಮ್. ನಾನು ಕೀರ್ತಿ. ಇವತ್ತು ನಮ್ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಯಾರಪ್ಪ ಆದ್ರೆ ಕಾಮಿಡಿ ಕಿಲಾಡಿಗಳು ಶೋನಲ್ಲೂ ಸಾಕಷ್ಟು ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಹಾಗೇನೇ ಬಿಗ್ ಬಾಸ್ ಶೋನಲ್ಲೂ ಮಿಂಚಿದ್ರು. ಇವಾಗ ಇವರ ಕಲಾಶಕ್ತಿಯನ್ನು ಇನ್ನೊಬ್ರಿಗೂ ಹಂಚ್ತಾನೂ ಇದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಕಾಮಿಡಿ ಕಿಲಾಡಿಗಳು ಲೋಕಿ ಅವ್ರು ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮೊದಲಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಸೊ ಎಲ್ಲ ಸಮಸ್ತ ವೀಕ್ಷಕರಿಗೆ, ಸೊ ಅಶ್ವವೇಗ ಒಂದು ಏನು ಈ ಚಾನೆಲ್ನ ನೋಡ್ತಿದ್ರೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆಲ್ಲ ಆರೋಗ್ಯ, ಭಾಗ್ಯ, ನಮ್ದು ಎಲ್ಲವನ್ನು ಕೊಡಲಿ. ನಿಮಗೂ ಸಹ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡ್ತೀರಾ ಸರ್? ಯೂಶಲಿ ನಾನು ಎಲ್ಲ ಹಬ್ಬಗಳನ್ನ ಸಂಕ್ರಾಂತಿ ಅದೊಂದೇ ಅಂತಲ್ಲ, ಎಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತೀನಿ. ಕಾರಣ ನಂದೊಂದು ಪ್ರಪಂಚ ಬೇರೆ. ಆ್ಯಕ್ಚುಲಿ ಕಲೆಗಳಲ್ಲಿ ಮುಳುಗಿರ್ತೀನಿ. ಈ ಹಬ್ಬದ ಆಚರಣೆಗಳು ಬಹಳ ಕಮ್ಮಿ. ಆ್ಯಕ್ಚುಲಿ ನಾನು ಬೇಸಿಕ್ಲಿ ಏನಪ್ಪ ಅಂತ ಹೇಳಿದ್ರೆ, ಹಬ್ಬ ಬಂತಂದ್ರೆ ಒಂದು ಒಳ್ಳೆ ಊಟ, ಅದ್ಭುತವಾದ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಮಕ್ಳ ಜೊತೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಒಂದು ಮೂವಿ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟು ಅದೇ ಹಬ್ಬ ಮುಗಿದೋಯ್ತು. ಸೊ ಯಾಕಂದ್ರೆ ನಾವು ಹಳ್ಳಿಗಳಲ್ಲಿ ಇಲ್ವಲ್ಲ, ಸೊ ಸಂಕ್ರಾಂತಿ ಆದರೆ ಹಳ್ಳಿಗಳಲ್ಲಿ ಭಾಳ ಅದ್ಭುತವಾಗಿರೋದು ಆ್ಯಕ್ಚುಲಿ. ಸೊ ನನಗೆ ನೆನಪಾಗಿರೋದು ಏನಪ್ಪ ಅಂದರೆ, ನಮ್ಮ ತಂದೆಯವರು ಈ ಕಣ ಎಲ್ಲ ಸಾರಿಸ್ತಾರೆ, ಪೂಜೆ ಎಲ್ಲ ಮಾಡಿ ಶಂಕರ ಎಳ್ಳು ಬೆಲ್ಲ ಇದೆ ಅಲ್ವಾ, ಎಳ್ಳು ಬೆಲ್ಲನೇ ತಾನೆ? ಇಲ್ಲ, ಎಳ್ಳು ಬೆಲ್ಲ ಅಲ್ಲ, ಚಾನ್ಸೇ ಇಲ್ಲ. ಇದು ಸಂಕ್ರಾಂತಿ ಏನ್ ಮಾಡ್ತಾರೆ ಹೇಳಿ? ಸಂಕ್ರಾಂತಿ ಆಕ್ಚುಲಿ ನಮ್ಮೂರಲ್ಲಿ ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡಲ್ಲ. ಯಾಕೆ? ನಾವು ದೀಪಾವಳಿನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದು. ಓಕೆ, ಸಂಕ್ರಾಂತಿ ಏನ್ ಸ್ಪೆಷಲ್ ಹೇಳಿ? ಸಂಕ್ರಾಂತಿ ಸಂಕ್ರಮಣ ದಿನ. ನೀವು ನಂಗೆ ಕ್ವಶ್ಚನ್ ಮಾಡ್ತಾ ಇದ್ದೀರಲ್ಲ ಸರ್. ಮಕರ ಸಂಕ್ರಮಣ ಜ್ಯೋತಿ, ಒಂದು ಜ್ಯೋತಿ ಅಲ್ಲಿ ಶಬರಿಮಲೆಯಲ್ಲಿ ಜ್ಯೋತಿ, ಅದೊಂದು ನಮಗೆ ಆ ಕಡೆ ನಾವು ಆ ಸಂಜೆ ಹೊತ್ತಲ್ಲಿ ಪೂಜೆ ಮಾಡುವಂತ ಇಷ್ಟೇ ನಮ್ದು ಸಂಕ್ರಾಂತಿ ಹಬ್ಬ. ಸೊ ನಿಮ್ನ ಕೇಳ್ತಾ ಇದೀನಿ. ನಮ್ಮ ಹಳ್ಳಿ ಕಡೆ ಅದೇ ಸಂಕ್ರಾಂತಿ ಹಬ್ಬ ಬಹಳ ಅದ್ಭುತವಾಗಿ ಆಚರಣೆ ಮಾಡ್ತೀವಿ. ಸೊ ಹಳ್ಳಿ ಕಡೆ ವಿಶೇಷವಾಗಿ ಕಾರ್ಯಕ್ರಮ, ಹಳ್ಳಿ ಸಂಕ್ರಾಂತಿ ಹಬ್ಬನ ಒಂಥರ ನಾವು ಯುಗಾದಿ ಹಬ್ಬದ ಥರನೇ ಅದನ್ನು ನಮಗೆ ಒಂದು ಹೊಸ ವರ್ಷದ ಪ್ರಾರಂಭನೆ ಅಂತಲೇ ಹೇಳ್ಬೋದು, ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು. ಸೊ ನಮ್ಮಲ್ಲಿ ಬೇಸಿಕ್ಲಿ ನಮ್ಮ ತಂದೆಯವರು, ನಮ್ಮ ಫ್ಯಾಮಿಲಿಯವರೆಲ್ಲ ಒಂದು ಒಳ್ಳೆ ಅಡುಗೆ ಮಾಡಿ ಹೇಳ್ದಂಗೆ ಅದ್ಭುತವಾಗಿ ಊಟ ಮಾಡ್ಕೊಂಡು ಮಾಡಿಕೊಂಡು ಕ್ಲಿಯರ್ ಮಾಡ್ಕೊತೀವಿ ಹಬ್ಬನ. ಚೆನ್ನಾಗಿರುತ್ತೆ, ಒಂಥರ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಆಗುವಂಥ ಒಂದು ಒಳ್ಳೆಯ ಹಬ್ಬ ಅಂತಲೇ ಹೇಳ್ಬೋದು ಸಂಕ್ರಾಂತಿ ಹಬ್ಬನ. ಎಸ್. ಓಕೆ, ನಿಮ್ಮ ಹೊಸ ವರ್ಷಕ್ಕೆ ರೆಸಲ್ಯೂಷನ್ ಏನಾದರೂ ಮಾಡ್ಕೊಂಡಿದ್ದೀರಾ ಸರ್? ಡೆಫಿನೆಟ್ ಅವಾಗಲೇ ಹೇಳ್ತಿದ್ದಲ್ಲ ನಿಮಗೆ, ನಾನು ಈ ವರ್ಷ ಹೆಂಗಾದ್ರೂ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರಬೇಕು. ಏನ್ರಿ ಎಲ್ಲರೂ ಸೋಷಿಯಲ್ ಮೀಡಿಯಾಗಳಿದ್ದಾರೆ, ಯಾರು ನೋಡಿದ್ರು ಸರ್ ನಿಮ್ದೇನು ಮಾಡಲ್ವ ಸರ್, ನೀವು ಪೇಂಟಿಂಗ್ ಮಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ, ಆ್ಯಕ್ಟಿಂಗ್ ಮಾಡ್ತೀರಾ, ಸ್ಕೂಲ್ ಮಾಡಿದ್ದೀರಾ, ಎಷ್ಟೆಲ್ಲ ಮಾಡ್ಬೋದು ಸರ್ ನೀವು ಸೋಷಿಯಲ್ ಮೀಡಿಯಾಗಳು. ಇನ್ಸ್ಟಾಗ್ರಾಮಲ್ಲಿ ಸಾರ್ 2 ಲಕ್ಷ 3 ಲಕ್ಷ ದುಡ್ಡು ಮಾಡ್ತಾರೆ ಸಾರ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಅನ್ಕೊಂಡಿರೋದಪ್ಪ ಅಂದರೆ, ಎಸ್ ಸೋಷಿಯಲ್ ಮೀಡಿಯಾಗಳಲ್ಲಿ ಬರಬೇಕು. ಸೊ ನಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ ಈಗ. ಸೊ ಅದು ಮಹಾರತ್ನ ಯೂಟ್ಯೂಬ್ ಚಾನಲ್ ಅಂತ ಹೇಳಿ. ಸೊ ಈಗ ರೀಸೆಂಟ್ 28 ಒಂದು ಡ್ರಾಮಾ ಮಾಡಿದೆ. ಆ್ಯಕ್ಚುಲಿ ಡ್ರಾಮಾ ಬಂದು ಗೋರುಕನ 1974 ಅಂತ ಹೇಳಿ ಒಂದು ಸೋಲಿಗರ ಬಗ್ಗೆ ಒಂದು ನಾಟಕ ಮಾಡಿದೆ. ಭಾಳ ಅದ್ಭುತವಾಗಿ ಬಂತು. ಸೊ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ಸೊ ಇನ್ನು ಮೇಲೆ ಸಿನಿಮಾಗಳು ಜೊತೆಗೆ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಚೆನ್ನಾಗಿರಬೇಕು. ಸಾಧ್ಯವಾದಷ್ಟು ಸೊಸೈಟಿಯ ಒಳ್ಳೆಯ ಕೆಲಸಗಳನ್ನು ತೋರಿಸ್ಬೇಕು, ಅದನ್ನು ನಾನು ಮಾಡ್ತಿರುವಂಥ ಕೆಲಸಗಳನ್ನೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮಕ್ಕಳ ಜೊತೆ ಜಾಸ್ತಿ ಕೆಲಸ ಮಾಡ್ತೀನಿ. ಸೊ ಆ ಮಕ್ಕಳ ಲೈಫ್ ಸ್ಕಿಲ್ಸ್ ಬಗ್ಗೆ, ಹೇಗೆಲ್ಲ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಅದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಈ ವರ್ಷದ ಮೋಟೋ ನಂದು ಆ್ಯಕ್ಚುಲಿ. ಓಕೆ, ನಿಮ್ಮ ಮಕ್ಕಳ ಜೊತೆ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಹೊಸ ವರ್ಷನ? ಹೊಸ ವರ್ಷ ಆ್ಯಕ್ಚುಲಿ ನಮ್ಮ ಚಿಗುರು ಕಲಾಕುಟೀರದಲ್ಲಿ ರಾತ್ರೆಲ್ಲ ಅಡುಗೆ ಮಾಡಿ, ಒಲೆಯಲ್ಲೇ ಅಡುಗೆ ಮಾಡಿ, ಸೊ ವೆಜ್ ನಾನ್ ವೆಜ್ ಎರಡೂ ಮಾಡಿ, ಕೇಕ್ ಕಟ್ ಮಾಡಿ ಎಲ್ಲರೂ ಕುತ್ಕೊಂಡು ನಮ್ಮ ಡ್ರಾಮಾ ಏನು ಮಾಡಿದ್ರು 28ಗೆ ಅದನ್ನ ಕುತ್ಕೊಂಡು ಅದ್ಭುತವಾಗಿ ನೋಡ್ದೆ ನಾವು. ಒಂಥರ ಟ್ರೆಡಿಷನಲ್ ಸ್ಟೈಲಲ್ಲಿ ಒಲೆಯಲ್ಲಿ ಅಡುಗೆ ಮಾಡಿ ಸಕ್ಕದಾಗಿತ್ತು. ಆ್ಯಕ್ಚುಲಿ ಒಲೆಯಲ್ಲಿ ಅಡುಗೆ ಮಾಡೋದೇ ಅದ್ಭುತ. ಈಗ ಯಾರು ಮಾಡ್ತಾರೋ ಒಲೆ ಅಡುಗೆ, ಗ್ಯಾಸೇ 900 ರೂಪಾಯಿ. ಸೊ ಈಗ ಒಲೆ ಆದರೆ ಅದ್ಭುತ, ಯಾಕಂದ್ರೆ ನಮ್ಮ ಹತ್ರ ಸೌದೆಗಳು ಸಿಕ್ಕಾಪಟ್ಟೆ ಇದೆ. ಸೊ ಅದ್ರ ಜೊತೆಗೆ ಒಲೆಯಲ್ಲಿ ಅಡುಗೆ ಮಾಡೋದಂದ್ರೆ ಟೇಸ್ಟ್ ಸಕ್ಕದಾಗಿರುತ್ತೆ. ಸೊ ಮತ್ತು ಹೆಲ್ದಿ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಮೇಘ ಅಂತ ಹೇಳ್ಬಿಟ್ಟು, ಮೇಘರಾಜ್ ಅಂತ ನಮ್ಮ ಡ್ರಾಮಾ ಸ್ಟೂಡೆಂಟ್ ಆ್ಯಕ್ಚುಲಿ, ಅವ್ರು ಅಡುಗೆ ಮಾಡಿದ್ರು. ಮೇಘರಾಜು, ಮನೋಜು, ಮುಖೇಶು,
ಭಿಕ್ಷೆ ಬೇಡ್ಕೊಂಡಿದ್ದೆ. ಸುಮಾರು ವರ್ಷಗಳ ಕಾಲ ಭಿಕ್ಷೆ ಬೇಡ್ಕೊಂಡು, ಆಮೇಲೆ ಡ್ಯಾನ್ಸು, ಡ್ರಾಮಾ ಎಲ್ಲವೂ ಅಲ್ಲೇ, ಬೀದಿ ನಾಟಕಗಳು, ಯಾರು ಸಿಗ್ತಾರೋ ಯಾರು ಕರಿತಾರೋ ಹೋಗೋದು, ಅವ್ರ ಜೊತೆ ಮಾಡ್ತಾ ಇರೋದು. ಆಮೇಲೆ ಪೇಪರ್ ಹಾಕೊಂಡು ಓಡಾಡೋದು ರೈಲ್ವೆ ಸ್ಟೇಷನಲ್ಲಿ, ಆಮೇಲೆ ಮಾರ್ಕೆಟ್ಗಳಲ್ಲಿ ಹೋಗಿ ತರಕಾರಿ, ಅದು ಮಾರ್ಕೆಟಲ್ಲಿ ತರಕಾರಿ ಮಾರಾಟ ಮಾಡುವಂಥದ್ದು. ತುಂಬಾ ಬರ್ತಿತ್ತು ಅಲ್ಲೆಲ್ಲ. ಆ ಎಲೆಗಳೆಲ್ಲ ಹತ್ತಿ ಸೈಡ್ಗೆ ಬಾಕ್ಸಲ್ಲಿ ಹಾಕಿದ್ರೆ ಆಮೇಲೆ ನನಗೆ ಅವ್ರೊಂದು ತಟ್ಟೆ ಇಡ್ಲಿನೋ ಇಲ್ಲ ಪಲಾವ್ ಏನೋ ಕೊಡೋದು, ಅದನ್ನು ತಿಂತಾ ಇದ್ದವು. ಸೊ ಎಲ್ಲ ರೀಕಾಲ್ ಆಗ್ತಿದೆ ಪೂರ್ತಿ. ಸೊ ಆ ಥರದ್ದು ಆಗ್ತಿತ್ತು. ಆ ಟೈಮಲ್ಲಿ ನನಗೆ ಅದು ಕಷ್ಟ ಅನ್ಸುತ್ತೆ. ಬಟ್ ನಾನು ಅವ್ರಿಗೆ ಡಿಸ್ಟರ್ಬ್ ಆಗಿ ಕೋಪ ತಗೊಂಡು ನನ್ನ ಮೇಲೆ ಹಾಕ್ಬಿಟ್ಟು ಹೋಗ ಆ ಕಡೆ, ಕೈ ಕಾಲೆಲ್ಲ ನೆಟ್ಟಿಗಾಯ್ತು, ಮನೆ ಪೊಲೀಸರು ಹಿಡ್ಕೊಟ್ಬಿಡ್ತೀನಿ ಅಂತ ಬೈಯೋರು. ಹಿಂಗೆ ಸರಿ, ಹಿಂಗೆ ಒಂದು ದಿವಸ ಏನೋ ಅವ್ರು ಏನು ಹೇಳ್ತಾರೆ, ಮೂಗುನ್ ಥರ ಮಾತಾಡೋಣ ಅಂತ ಟ್ರೈ ಮಾಡಿ ಮೂಗುನ್ ಥರ ಮಾತಾಡೋಕ್ಕೆ ಶುರು ಮಾಡಿದ್ದಕ್ಕೆ ಕೈಗೆ 10 ರೂಪಾಯಿ ನೋಟ್ ಕೊಟ್ಟರು. ಅವತ್ತಿಂದ ಶುರು, ಅರೆ ಮೂಗುನ್ ಥರ ಮಾತಾಡಿದ್ರೆ ಒಳ್ಳೆ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಅನ್ಕೊಂಡು ಈ ಥರ ಭಿಕ್ಷೆ ಬೇಡ್ಕೊಂಡೆ ಜೀವನ ಮಾಡ್ತಿದ್ದೆ. ಅಲ್ಲಿ ಆ್ಯಕ್ಟಿಂಗ್ ಶುರು ಆಯಿತು. ಆಮೇಲೆ ಮಾರ್ಕೆಟ್, ಮೆಜೆಸ್ಟಿಕ್, ರೈಲ್ವೆ ಸ್ಟೇಷನ್ ಎಲ್ಲ ಕಡೆ ಅಬ್ಸರ್ವೇಷನ್ ತುಂಬಾ ಮಾಡ್ತಿದ್ದೆ ನಾನು. ನನಗೆ ಯಾರು ಏನು ಮಾಡ್ತಾರೆ ಅದನ್ನ ಅಬ್ಸರ್ವ್ ಮಾಡಿಕೊಂಡು ಸೀರಿಯಲ್ಗೆ ಪಡ್ವಾರಲ್ಲಿ ಪಡ್ಡೆಗಳು ನಾವು ಅಂತೇಳಿ ಸುವರ್ಣ ಚಾನಲಲ್ಲಿ ಬರ್ತಿತ್ತು. ಮಾಸ್ಟರ್ ಆನಂದ್ ಅವರು ಡೈರೆಕ್ಷನ್ ಮಾಡ್ತಿದ್ರು. ನಾನು ಫಸ್ಟು ಆರ್ಟ್ ಡೈರೆಕ್ಟರಾಗಿ ಕೆಲಸ ಮಾಡಿದಂಥ ಸೀರಿಯಲು ಪಡ್ವಾರಲ್ಲಿ ಪಡ್ಡೆಗಳು, ಜೊತೆಗೆ ನಾಯಕ ನಟನಾಗಿ ಮಾಡಿದ ಸೀರಿಯಲೇ ಪಡ್ವಾರಲ್ಲಿ ಪಡ್ಡೆಗಳು. ಸೊ ಅದು ಈಗ ಪಡ್ವಾರಲ್ಲಿ ಪಡ್ಡೆಗಳು 15 ವರ್ಷ ಆಗಿದೆ, 15-20 ವರ್ಷ ಆಗ್ತಿದೆ ಅದು. ಸೊ ಆ ಸೀರಿಯಲ್ಲೇ ಫಸ್ಟ್ ನಾನು ಬಣ್ಣ ಹಚ್ಚಿದ್ದು. ಅದಾದಮೇಲೆ ಲೂಸ್ಗಳು ಅಂತೇಳಿ ಒಂದು ಸಿನಿಮಾ, ಯುವತಿ ಎಂಡಿ ಅಂತ ಒಂದು ಸಿನಿಮಾ, ಆಮೇಲೆ ಪೂಜಾ ಗಾಂಧಿ ಅವ್ರದ್ದು, ಆಮೇಲೆ ದೀಪಕ್ ಅವರು ಜನವರಿ 1 ಬಿಡುಗಡೆ ಅಂತೇಳಿ ಸಿನಿಮಾ ಹೆಸರಿದು. ಸೊ ಆ ಸಿನಿಮಾದಲ್ಲಿ ನಾಯಕ ನಟನಾಗಿ ಜೊತೆಗೆ ಮುಖ್ಯ ಪಾತ್ರದಲ್ಲಿ ಅದು ಆ ನಾಯಕ ನಟನಾಗಿ ಜನವರಿ 1 ಬಿಡುಗಡೆ ಅಂತೇಳಿ ಈ ಸಿನಿಮಾ ಅದು ಬಣ್ಣ ಹಚ್ಚಿತ್ತು ಸಿನಿಮಾಗೆ ಅಂತೇಳಿ. ಈ ಟೈಟಲ್ ನೀವೇನೋ ಗೂಗಲಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವಾಗ ಬಂದಿತ್ತು. ಒಂದು 13 ವರ್ಷ 14 ವರ್ಷ ಆಗಿದೆ ಆ್ಯಕ್ಚುಲಿ. ಸೊ ಜನವರಿ 1 ಬಿಡುಗಡೆ ಅಂತ ಇದು ಟೈಟಲು. ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಯಾವ ಜನವರಿಗೆ ರಿಲೀಸ್ ಮಾಡ್ತಾರೆ ಅಂತ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಬೇಸಿಕಲಿ ಹಿಂಗೆ. ಅದಾದಮೇಲೆ ಸುಮಾರು ಸಿನಿಮಾಗಳು ಬಂತು. ಒಂದಿನ ಮದುವೆ ಆದಮೇಲೆ ನನ್ನ ವೈಫ್ ಹೇಳಿದ್ರು, ನೀನು ಹಿಂಗಿದ್ರು ಕಾಮಿಡಿ ಮಾಡ್ತೀಯಲ್ಲ, ಹೋಗು ಕಾಮಿಡಿ ಕಿಲಾಡಿಗಳು ಸೇರ್ಕೋ, ಮಾಡು, ನೋಡು ಆಡಿಷನ್ ಬರ್ತೀನಿ ಅಂತ.
ಸೊ ಟ್ರೈ ಮಾಡಿದೆ, ಆಡಿಷನ್ಸ್ಗೆಲ್ಲ ಹೋಗಿ ಅಭಯನಗರ ಸ್ಟುಡಿಯೋಗೆ ಹೋಗಿ ಫಸ್ಟ್ ಬ್ಯಾಡ್ಜು ಒಂದೇನು ಫಸ್ಟ್ ನಂಬರ್ ನಂದೇನೆ ಬೆಳಗ್ಗೆ ಹೋಗಿ ಕಾಯ್ಕೊಂಡು ಕೂತೀನಿ, ಒಂದು ಚಾನ್ಸ್ ಸಿಗ್ಬೋದೇನೋ ಟ್ರೈ ಮಾಡೋಣ ಅಂತೇಳಿ ಹೋದೆ. ಸೊ ಅವ್ರು ಕೇಳ್ತಿದ್ರು ಏನೇನು ಬರುತ್ತೆ ಮಾಡಪ್ಪ ಅಂದ್ರೆ ಎಲ್ಲ ಥರ ಆ್ಯಕ್ಟಿಂಗು. ಯಾಕೋ ನೀನು ಮೈ ಮಾಡಕ್ಕ ಏನು ತಿಳಿ ಕಳೆಕಾಗಲ್ಲ ಐರನ್ ಪೆಟ್ಟಿಗೆ ಎಕ್ಸ್ಪೆಕ್ಟ್ ಟೀಚಿಂಗ್ ಜಗ್ಗೇಶ್ವರ್ ಥರ ಈ ಥರದೊಂದು ಡೈಲಾಗ್ಸ್ಗಳೆಲ್ಲ ಹೇಳ್ಕೊಂಡು ಏನೋ ಉಪೇಂದ್ರ ಅವ್ರದ್ದು ಈ ಥರ ಮಿಮಿಕ್ರಿಗಳೆಲ್ಲ ಮಾಡಿಕೊಂಡು ಹೆವಿ ಅವ್ರು ಏನು ಕೇಳಿದ್ರು ಇಲ್ಲ ಅಂತ ಹೇಳ್ತಿದ್ರೆ ಅಲ್ಲಿ ಉಳ್ತಿದ್ರೆ ಖುಷಿ ಆಯ್ತು ನೋಡಿ. ದಯವಿಟ್ಟು ನಾ ಅಡಿಕ್ಷನ್ ಸೆಲೆಕ್ಟ್ ಮಾಡಿ ಅದು ನೀವೇನು ಕೇಳ್ತೀರೋ ನಾನು ಮಾಡ್ತೀನಿ ಪ್ಲೀಸ್ ಪ್ಲೀಸ್ ಲವ್ ಯು ಹಿಂಗೆಲ್ಲ ಹೇಳ್ಕೊಂಡು ಆ್ಯಕ್ಟ್ ಮಾಡಿಕೊಂಡು ಎಲ್ಲೋ ಒಂಥರ ಖುಷಿ ಆಗೋದು. ಅವ್ರು ಏನು ಕೇಳಿದ್ರು ಹೇಳ್ತಿದ್ದೆ. ಅವ್ರು ಹೇಳಿದ್ರು ಓಕೆ ನೀವು ಕೆಲಸ ಮಾಡಿ ಇಲ್ಲೇ ಇರಿ, ಇನ್ನೊಂದು ರೌಂಡ್ ಮಾಡ್ತೀವಿ ಅಂತ ಹೇಳಿದ್ರು. 3 ರೌಂಡ್ 4 ರೌಂಡ್ ಆಯಿತು, ಸರಿ ಸುಮಾರು ಒಂದು 6-7 ರೌಂಡ್ ಆಡಿಷನ್ ಆಗಿದೆ ಆ್ಯಕ್ಚುಲಿ. ಕೊನೆಗೆ ಸೆಲೆಕ್ಟ್ ಆಯಿತು. ಸೊ ಮಾಡಿದೆ. ಇವತ್ತು ಕರ್ನಾಟಕದ ಎಲ್ಲ ಮೂಲೆಗಳಲ್ಲೂ ಜನ ಇವತ್ತು ಸೀಸನ್ 1 ನೆನೆಸ್ಕೊತಾರೆ. ಸರ್ ನೀವು ಸೀಸನ್ 1 ಲೋಕೇಶ್ ಅಲ್ವಾ ನೀವು ತುಂಬ ಚೆನ್ನಾಗಿ ನಿಮ್ಮ ಕಾಮಿಡಿ ತುಂಬ ಹೆಲ್ದಿ ಆಗಿತ್ತು ಸರ್, ಫ್ಯಾಮಿಲಿ ಸಮೇತ ಎಲ್ಲ ನೋಡ್ತಿದ್ದೆ. ಇವತ್ತು ನೀವು ಮನಸ್ಸಲ್ಲಿದ್ದೀರಾ. 8 ವರ್ಷ ಆಗಿದೆ ಆ್ಯಕ್ಚುಲಿ ಕಾಮಿಡಿ ಕಿಲಾಡಿಗಳು ಬಂದು. 8 ವರ್ಷ ಆದ್ರೂ ಇನ್ನೂ ಇಮಿಟೇಟ್ ಎಲ್ಲ ಮಾಡ್ತಿದ್ದೆ. ಸೊ ಅವರು ನನ್ನ ಸಿನಿಮಾಗೆ ನಾನು ಅಭಿನಯಿಸ ಮಾಡಿದಂಥ ಗೆಳೆಯ ಸಿನಿಮಾಗೆ ಬಂದು ಹಾಡು ಹೇಳಿದರು. ಗೆಳೆಯ ಟೈಟಲ್ ಸಾಂಗ್ಗೆ ಆಡಿದ್ದಾರೆ. ಸೊ ನಾನಂತೂ ತುಂಬ ಖುಷಿ ಇದ್ದೀನಿ ಆ್ಯಕ್ಚುಲಿ. ರಿಲೀಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ರಿಲೀಸ್ ಆಯಿತು ಅಂದರೆ ಸೂಪರ್ ಎಕ್ಸಲೆಂಟ್ ಆಗಿರುತ್ತೆ. ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಚಾನ್ಸ್ ಸಿಗೋದೆಲ್ಲ ಕಡಿಮೆ ಆಯ್ತಂತ ಅನ್ಸತ್ತಾ? ಬಿಗ್ ಬಾಸ್ ಮರ್ತೋಗ್ಬಿಟ್ಟೆ, ಅದಕ್ಕೂ ಹೋಗ್ಬಿಟ್ಟಿದ್ದೇನೆ. ಆ್ಯಕ್ಚುಲಿ 1 ವಾರ ಬಿಗ್ ಬಾಸ್ ಅಲ್ಲಿ ಇದ್ದೆ ನಾನು. ತುಂಬಾ ಖುಷಿ ಆಯ್ತು ಆ್ಯಕ್ಚುಲಿ. 1 ವಾರ ಇಲ್ಲ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಒಂದು ಹೆಸರು ಸಿಕ್ಕಿದ ಮೇಲೆ ಈಗ ನಮ್ಮ ಕಲಾವಿದರ ಬದುಕು ನಿಮ್ಗೆ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರಲ್ಲ, ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಕಲಾವಿದರ ಬದುಕು ಹೆಂಗಿರುತ್ತೆ ಅಂದರೆ ಕಾಮಿಡಿ, ಎಸ್ಪೆಷಲಿ ಕಾಮಿಡಿ ಆರ್ಟಿಸ್ಟ್ಗಳಿಗೆ ಸಂಭಾವನೆ ಭಾಳ ಕಮ್ಮಿ ಇರುತ್ತೆ. ಸೊ ಸಂಭಾವನೆ ಕಮ್ಮಿ ಇರೋದ್ರಿಂದ ಏನಾಗುತ್ತೆ, ಸುಮಾರು ಜನಕ್ಕೆ ಅಯ್ಯೋ ಇದಾದರೂ ಸಿಗಲಿ ಅಂತಾದರೂ ಹೋಗ್ಬಿಡ್ತಾರೆ. ಸೊ ನನಗೇನಂದರೆ ಸಂಭಾವನೆ ಕಮ್ಮಿ ಸಿಕ್ಕಿದ್ರೂ ಪರವಾಗಿಲ್ಲ, ಆದರೆ ಪಾತ್ರ ಇರುತ್ತಲ್ಲ ಅದಕ್ಕೆ ಆ ಒಂದು ಪಾತ್ರ ಅದ್ಭುತವಾಗಿರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ತೂಕ ಇದ್ದರೆ ಎಲ್ಲೂ ಜನ ನಮ್ಮನ್ನು ನೋಡ್ತಾರೆ, ಜನ ನಮ್ಮನ್ನು ಗುರುತಿಸ್ತಾರೆ. ಆಲ್ರೆಡಿ ಗುರುತಿಸ್ಕೊಂಡಿದ್ದು ಬೇರೆ, ಆದರೆ ಸಿನಿಮಾಗಳಲ್ಲಿ ಬಂದು ಗುರುತಿಸ್ಕೊಂಡು ಒಂದು ಒಳ್ಳೆಯ ನಟರುಗಳ ಜೊತೆ ಅಭಿನಯ ಮಾಡುವಂಥದ್ದು ಅಥವಾ ಅವ್ರ ಜೊತೆ ಗುರುತಿಸ್ಕೊಂಡು ನೆಕ್ಸ್ಟ್ ಸಿನಿಮಾಗಳ ಬೆಳವಣಿಗೆಗಳಾಗಬೇಕು ಹೊರತು ಹಾಗೆ ಮರೆಯಾಗಬಾರ್ದು. ಸುಮಾರು ಸಿನಿಮಾಗಳು ಬಂತು ಆ್ಯಕ್ಚುಲಿ, ಎಲ್ಲ ಹೊಸ ಡೈರೆಕ್ಟ್ರು, ಎಲ್ಲ ಹೊಸ ಪ್ರೊಡ್ಯೂಸರ್ಸ್ಗಳು. ಬಟ್ ಎಲ್ಲೋ ಒಂದು ಕಡೆ ನೋಡೋಕೆ ಹೋದರೆ ಪಾತ್ರಗಳು ಏನೂ ಇರೋಲ್ಲ. ಬಟ್ ಎಲ್ಲೋ ಅವ್ರನ್ನ ಹೈಲೈಟ್ ಮಾಡ್ಕೊತಿದ್ದಾರೆ. ಯಾರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಬೇಡ ಬಿಡಿ ಸರ್ ನಮ್ಗೆ ಈ ಥರದ್ದು ಬೇಡ ಸರ್, ಕಷ್ಟ ಸರ್, ಪಕ್ಕದ ಕ್ಯಾರೆಕ್ಟರ್ ಹೊರತಾ ಬಿದ್ದು ಬಿಡುತ್ತೆ, ಬೇಡ ಸರ್ ಅಂತಾರೆ. ಸೊ ನಾನೆಲ್ಲೋ ಒಂದು ಸ್ವಲ್ಪ ಚೂಸಿ ಸ್ವಲ್ಪ ಜಾಸ್ತಿ ನಾನು. ಮತ್ತು ಅವಾರ್ಡ್ ಸಿನಿಮಾಗಳಿಗೆ ಈ ಥರದ್ದು ಇದಕ್ಕೆ ನಾನು ನ್ಯಾಚುರಲಾಗಿ ಹೋಗ್ತೀನಿ. ಸೊ ಈಗ 4 ಸಿನಿಮಾ ರಿಲೀಸ್ಗೆ ವೆಯ್ಟ್ ಮಾಡಿದೆ, ಹೀರೋ ಆಗಿ ಮಾಡಿರುವಂಥದ್ದು. ಸೊ ಸಿಗ್ತದೆ, ಆದರೆ ಎಲ್ಲೂ ನಾನು ಹೇಳ್ದೆ ನಾನು ನಿಮ್ಗೆ ಅವಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಇಲ್ಲ. ಅದಿದ್ದರೆ ಎಲ್ಲವೂ ಗೊತ್ತಾಗ್ತಿರೋದು. ಲೋಕೇಶ್ ಅವ್ರು ಏನು ಮಾಡ್ತಿದ್ದಾರೆ, ಪ್ರೆಸೆಂಟಾಗಿ ಏನು ಮಾಡ್ತಾರೆ, ಯಾವ ಸಿನಿಮಾಗಳು ಮಾಡ್ತಾರೆ. ಬಟ್ ನಾನು ತುಂಬ ದೂರ ಸೋಷಿಯಲ್ ಮೀಡಿಯಾಗಳಿಂದ. ಅಪ್ರೂಪಕ್ಕೆ ಬರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಏನೋ ಫೋಟೋಸ್ ಹಾಕ್ತೀನಿ, ನನ್ನ ಮಕ್ಳದ್ದು ಏನೋ ಪ್ರೋಗ್ರಾಮ್ಸ್ಗಳು ಅದು ಹಾಕ್ತೀನಿ ಅಷ್ಟೇ. ಆದರೆ ಈ ಸಲ ಮಾತ್ರ ಫುಲ್ ಆಕ್ಟಿವ್ ಆಗಿರಬೇಕು ಅಂತ ಅನ್ಕೊಂಡಿದ್ದೀನಿ. ಫುಲ್ ಆಕ್ಟಿವ್ ಆಗಿರಬೇಕು. ಯಾವ ಸಿನಿಮಾ ಮಾಡಿದ್ರು ಹಾಕ್ತೀನಿ, ಊಟ ತಿಂದ್ರೂ ಹಾಕ್ತೀನಿ.
ಅದು ಮಾತ್ರ ಹಾಕಲ್ಲ. ಸೊ ಮೇನ್ಲಿ ಏನಪ್ಪ ಅಂದರೆ ಸೋಷಿಯಲ್ ಮೀಡಿಯಾನ ಒಂದು ಪಾಸಿಟಿವ್ ರೀತಿಯಲ್ಲಿ ಬಳಸ್ಕೊಳ್ಳೋಣ ಅಂತ ಹೇಳಿ ಮುಂದಿನ ನನ್ನ ಜರ್ನಿಯಲ್ಲಿ ನಡೆಯುವಂಥ ಎಲ್ಲ ಮೂವಿ ಆಗಿರ್ಬೋದು. ಆ್ಯಕ್ಚುಲಿ ಈಗ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ, ಒಂದು ಒಳ್ಳೆ ಸಬ್ಜೆಕ್ಟ್ ತೊಗೊಂಬಂದಿದ್ದೀವಿ, ವರ್ಕ್ ನಡೀತಾ ಇದೆ. ಅದು ಬಿಟ್ಟರೆ ಮಕ್ಕಳು ಸಬ್ಜೆಕ್ಟ್ ಒಂದು ಮಾಡಬೇಕು ಅಂತ ಅದನ್ನು ಶುರು ಆಯಿತು. ಸೊ ಎಲ್ಲೋ ದೇವ್ರದಿಂದ ಪ್ರೊಡ್ಯೂಸರ್ ಅಶೋಕ್ ಅಂತ ಹೇಳಿ ಅವ್ರಿಗೆ ನಮ್ಮ ಜೊತೆ ಬಂದಿದ್ದಾರೆ ಈಗ. ಸೊ ನೆನಪಿರಲಿ ಅಶೋಕ್ ಅಂತ ಹೇಳಿ ಅವ್ರು ನಮ್ಮ ಜೊತೆ ನಿಂತ್ಕೊಂಡು ಈಗ ಸಿನಿಮಾ ಶುರು ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಸಿನಿಮಾ ಅಂತ ಹೇಳಿದಾಗ ನೆನಪಾಯ್ತು, ನಿನ್ನೆ ನಿಮ್ಮ ಫ್ರೆಂಡ್ ಒಬ್ರು ನಾನು ಫ್ರೆಂಡ್ ಒಬ್ರಿಗೆ ಫೋನ್ ಮಾಡಿದ್ದೆ. ಅವ್ರು ಹೇಳಿದ್ರು ಲೋಕಿ ಅವರಿಗೆ ದೊಡ್ಡ ಬ್ಯಾನರ್ ಇಂದ ಒಂದು ಆಫರ್ ಬಂದಿದೆ ಅಂತ. ನೀವು ಅದನ್ನ ನಮ್ಮ ಚಾನೆಲ್ ಮುಖಾಂತರನೇ ರಿವೀಲ್ ಮಾಡಿ ಅಂತ ಹೇಳ್ತಾರೆ. ಯಾವುದು ಗೊತ್ತಿಲ್ವಲ್ಲ ಸರ್, ಯಾಕೆ ಸರ್ ಸುಳ್ಳು ಹೇಳ್ತಿದ್ದೀರಾ? ನಿಜ ಗೊತ್ತಿಲ್ಲ. ನಿಮ್ ಫ್ರೆಂಡ್ ಒಬ್ರು ಫೋನ್ ಮಾಡಿದ್ರು, ಹೆಸರು ಮಾತ್ರ ಹೇಳಲ್ಲ. ದೊಡ್ಡ ಬ್ಯಾನರ್ ಇಂದ ಚಾನ್ಸ್ ಸಿಕ್ಕಿದೆ ಅವರಿಗೆ, ಬಟ್ ಹೇಳ್ತಾ ಇಲ್ಲ. ನಿಮ್ ಚಾನೆಲ್ ಅಲ್ಲೇ ಅದನ್ನ ರಿವೀಲ್ ಮಾಡಿಸಿ ಅಂತ ಹೇಳಿದ್ದಾರೆ. ನಿಜ ನನಗೂ ಗೊತ್ತಿಲ್ಲ. ಹೇಳಿ ಸರ್, ಯಾಕೆ ನಿಜ ಗೊತ್ತಿಲ್ಲ. ಹೇಳಿ ಸರ್, ದೊಡ್ಡ ಪ್ರೊಡಕ್ಷನ್ ಹೌಸ್ ಅಂತೆ. ಇಲ್ಲ, ದೊಡ್ಡ ಪ್ರೊಡಕ್ಷನ್ ಹೌಸ್ ನಂಗೆ ಗೊತ್ತಿಲ್ಲ ನನಗೆ. ಬಟ್ ನಿಜ ಹೇಳ್ತಿರೋ ಸುಳ್ಳು ಹೇಳ್ತಿರೋ ಗೊತ್ತಿಲ್ಲ. ನಿಜವಾಗ್ಲೂ ಸರ್ ನನಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಗೆ ಗೊತ್ತು. ಅವ್ರು ಹೇಳಿದ್ರು ನಿಮ್ ಚಾನೆಲ್ ಮುಖಾಂತರನೇ ಅದನ್ನ ರಿವೀಲ್ ಮಾಡಿ. ನೀವೇ ಹೇಳ್ಬಿಡಿ ಹಂಗಂದ್ರೆ ಬೆಸ್ಟ್ ಅಲ್ವಾ? ನಿಮ್ ಬಾಯಿಂದಾನೇ ಕೇಳೋದು ಖುಷಿ. ಅಲ್ಲ, ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನಿಮ್ಮದ ಹೊಸ ವರ್ಷಕ್ಕೆ ಏನಾದ್ರು ಹೇಳ್ಬಿಡಿ ಯಾವ್ದು ಅಂತ. ಏನು ಅಂತ ಇಲ್ಲ ಸರ್, ಸುಮ್ಮನೆ ಪ್ರ್ಯಾಂಕ್ ಮಾಡಿದೆ. ನೋಡ್ದಾ, ಭಗವಾನ್ಗೆ ಬನ್ನು. ಇಲ್ಲ, ಯಾವುದು ದೊಡ್ಡ ಪ್ರಾಜೆಕ್ಟ್ ಅಂತ ಅಲ್ಲ, ನಂದೇ ಪ್ರಾಜೆಕ್ಟ್ ನಡೀತಾ ಇದೆ. ಸೊ ಹೇಳ್ದಂಗೆ ಅಶೋಕ್ ಅವರು ಪಾಪ ಈ 28ನೇ ತಾರೀಕು ಬಂದಿದ್ರು ನಮ್ಮ ಚಿಗುರೋತ್ಸವ ಅಂತ ಒಂದು ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಕಾಮಿಡಿ ಕಿಲಾಡಿಗಳು ಡೈರೆಕ್ಟರ್ ನಿರ್ದೇಶಕರಾದಂಥ ಶರಣಯ್ಯ ಅವರು, ಅದ್ರ ಜೊತೆಗೆ ರಘುರಾಮಪ್ಪ ಅವರು, ಕಿರಿಕೀರ್ತಿಯವರು, ಆಮೇಲೆ ಡಾಕ್ಟರ್ ಚೇತನ ಅಂತ ಹೇಳಿ, ಆಮೇಲೆ ಚಂದ್ರಪ್ಪ ಅಂತ ಹೇಳಿ ಪ್ರೊಡ್ಯೂಸರ್, ಅಶೋಕ್ ಅವರು ಪ್ರೊಡ್ಯೂಸರ್, ಇವರೆಲ್ಲರೂ ಬಂದಿದ್ರು. ಬಂದು ಒಂದು ನಾಟಕ ಸರಿಸುಮಾರು 1.5 ಗಂಟೆಗಳ ಕಾಲ ನಾಟಕ ಇದು ಡೈರೆಕ್ಟ್ ಮಾಡಿ ತೋರಿಸಿದೆ ಅವ್ರಿಗೆ. ಆ್ಯಕ್ಚುಲಿ ಅವ್ರು ತುಂಬಾ ಖುಷಿ ಕೊಟ್ಟರು ಆ್ಯಂಡ್ ಪ್ರಶಂಸೆ ಕೊಟ್ಟರು. ತುಂಬ ಚೆನ್ನಾಗಿ ಮಾಡಿದ್ವಿ, ಡೈರೆಕ್ಟ್ ಮಾಡಿದ್ರು ಅಂತೆಲ್ಲ ಹೇಳಿ. ನಾವು ನಿಮ್ಮ ಜೊತೆಗೆ ಇರ್ತೀವಿ, ಮಾಡಿ ಸರ್ ಅಂತ. ನನಗೆ ನನ್ನ ಪ್ರಪಂಚ ಏನಂದರೆ ಜೀವನ ಕೌಶಲ್ಯದ ಬಗ್ಗೆ. ಆ್ಯಕ್ಚುಲಿ ಬೇಸಿಕಲಿ 18 ವರ್ಷದಿಂದ ಅದೇ ಕೆಲಸ. ಅದು ಮಕ್ಕಳ ಜೊತೆ, ಟೀಚರ್ಸ್ ಜೊತೆ ಕೆಲಸ ಮಾಡುವಂಥದ್ದು, ಸ್ಕಿಲ್ಸ್ ಬೇಸ್ಡು. ಸಿನಿಮಾ ಅನ್ನೋದು ಇದೆ, ಆದರೆ ಪೂರ್ತಿ ಇಲ್ಲ. ಸೊ ಈ ವರ್ಷದಿಂದ ಪೂರ್ತಿಯಾಗಿ ಅದನ್ನು ತೊಡಸ್ಕೊಬೇಕು, ಇರೋ ಟ್ಯಾಲೆಂಟ್ಗಳನ್ನೆಲ್ಲ ತೋರಿಸ್ಬೇಕು ಅಂತ ಹೇಳಿ ಈಗ ನನ್ನದೇ ಓನ್ ಪ್ರೊಡಕ್ಷನ್ಸ್ಗಳಲ್ಲಿ ಮಾಡ್ತಾ ಇರುವಂಥದ್ದು. ಸಿನಿಮಾ ಚೆನ್ನಾಗಿ ನಡೀತಾ ಇದೆ ಆ್ಯಕ್ಚುಲಿ. ಸೊ ನೀವು ಹೇಳ್ದಂಗೆ ದೊಡ್ಡ ಬ್ಯಾನರ್ಗಳು ಒಂದ್ಸತಿ ಏನೋ ಬಂತು ಅಂದರೆ ಡೆಫಿನೆಟ್ಲಿ ಮಾಡ್ತೀನಿ. ಬಟ್ ದೊಡ್ಡ ಬ್ಯಾನರ್ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಬ್ಯಾನರಲ್ಲಿ ಮಾಡ್ಬೋದು. ಈಗ ನಾನು ಏಕಲವ್ಯ ಸಿನಿಮಾದಲ್ಲಿ ಮಾಡಿದೆ. ಆ್ಯಕ್ಚುಲಿ ಪ್ರೇಮ್ ಸರ್ ಅವ್ರ ನಿರ್ದೇಶನದ ಏಕಲವ್ಯ ಸಿನಿಮಾದಲ್ಲಿ ಒಂದು ಪಾತ್ರದಲ್ಲಿ ಬಂದು ಹೋದೆ. ಆಮೇಲೆ ಯಾವುದು ಇನ್ನೊಂದು ನಿಖಿಲ್ ಕುಮಾರಸ್ವಾಮಿದು ಯಾವುದೋ ಒಂದು ಬಂತಾರೆ, ಯಾವುದದು ನೆನಪಿದೆ ನಿಮ್ಗೆ? ಯಾವುದಾದ್ರದ್ದು ಸೀತಾರಾಮ ಕಲ್ಯಾಣ. ಎಕ್ಸಾಕ್ಟ್ಲಿ, ಕರೆಕ್ಟಾಗಿ ಉಂಟು. ಸೀತಾರಾಮ ಕಲ್ಯಾಣದಲ್ಲಿ ಒಂದು ಪಾತ್ರದಲ್ಲಿ, ಆಟೋ ಓಡಿಸೋ ಪಾತ್ರದಲ್ಲಿ ಬಂದೆ. ಎಲ್ಲೋ ಒಂದು ಕಡೆ ಅನಿಸುತ್ತೆ ನಮ್ಮ ಕಾಮಿಡಿ ಕಿಲಾಡಿಗಳು, ಕಲಾವಿದರು, ಮಜಾ ಭಾರತ ಆಗಿರ್ಬೋದು, ಕಾಮಿಡಿ ಕಿಲಾಡಿಗಳಾಗಿರ್ಬೋದು, ನನಗೆ ಆ ಒಂದು ಪಾತ್ರ ಮಾಡೋದಕ್ಕೆ ನೀವು ನಂಬಲ್ಲ, ಪ್ರತಿಯೊಬ್ಬರು ಕಾಲ್ ಮಾಡಿದ್ರು, ಸರ್ ಅಟೆಂಡರ್ ಆಗಿದೆ, ಸರ್ ಆಟೋ ಡ್ರೈವರ್ ಕ್ಯಾರೆಕ್ಟರ್ ಇದೆ, ನಾವು ಮಾಡ್ತೀವಿ ಇಲ್ಲ ಅಂತ ಹೇಳಲ್ಲ. ನಾವು ಮಾಡ್ತೀವಿ, ನಾವು ಕಲಾವಿದರು, ಅದನ್ನು ಮಾಡೋ ಹಕ್ಕು ನಮಗಿದೆ, ನಾವು ಮಾಡ್ತೀವಿ, ಕಲಾವಿದರು. ಬಟ್ ಆದರೆ ಒಂದು ದಿನದ್ದು ಅಂತ ಕರೆದಾಗ ಭಾಳ ಬೇಜಾರಾಗುತ್ತೆ. ಒಂದು ದಿನದ ಪಾತ್ರ ಇದೆ ಬನ್ನಿ ಅಂತ ಹೇಳಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಏನೇನೋ ಸಗಣಿಗಳು ಹೊತ್ತು, 15 ವರ್ಷ 20 ವರ್ಷ ಸಗಣಿ ಹೊತ್ತು ಜನಗಳ ಜೊತೆ ಗುರುತಿಸ್ಕೊಳ್ಳೋಣ, ನಮ್ಮ ಟ್ಯಾಲೆಂಟ್ನ ತೋರ್ಸೋಣ ಅಂತ ಬರ್ತೀವಿ. ಒಂದು ದಿವಸದ ಪಾತ್ರಕ್ಕೆ ಕರಿತಲ್ಲ, ಹೊಟ್ಟೆಲ್ಲ ಹೊರಗೋಗ್ಬಿಡುತ್ತೆ. ಅಯ್ಯೋ, ಒಂದು ದಿವಸನಾ ಸರ್, ನೋಡಿ ಸರ್, ಅಟ್ಲೀಸ್ಟ್ ಸ್ಕ್ರೀನ್ ಮೇಲೆ ಒಂದು 5 ನಿಮಿಷ 10 ನಿಮಿಷ ಅದು ಕಾಣಿಸ್ಕೊಳ್ಳೋಣ ನಾವು ಅಂತ ಯೋಚನೆ ಮಾಡ್ತೀವಿ. ಎಲ್ಲೋ ಆ ಥರ ಪಾತ್ರಗಳಿಗೆ ಕರೆದಾಗ ಭಾಳ ಬೇಜಾರಾಗಿ ಸಿನಿಮಾನೇ ಬೇಡ ಯಾಕೆ. ಲೋಕಿ ಅವರಿಗೆ ಯಾವ ಸ್ಟಾರ್ ಆಕ್ಟರ್ ಜೊತೆ ಆಕ್ಟ್ ಮಾಡಬೇಕು ಅಂತ ಇದೆ, ಅಂದ್ರೆ ಕಾಮಿಡಿಯನ್ ಆಗಿ? ನನಗೆ ಯಾರಾದರೂ ಓಕೆ, ಆ ಥರ ಏನಿಲ್ಲ. ನನಗೆ ಮೇನಾಗಿ ಕಾಮಿಡಿ ಭಾಳ ಇಷ್ಟ ನನಗೆ ಆ್ಯಕ್ಚುಲಿ. ಸೊ ಯಾವ ಪಾತ್ರ ಯಾರ ಜೊತೆ ಇದ್ರೂ ಪರವಾಗಿಲ್ಲ. ನನಗೆ ಒಂದು ಅಭಿನಯ ಮಾಡೋದಕ್ಕೆ ಒಂದು ಹಾಸ್ಯದ ಪಾತ್ರ, ಒಳ್ಳೆ ಟೀಮ್ ಬೇಕು. ಆ್ಯಕ್ಚುಲಿ ನಾನು ತುಂಬ ಎದುರು ನೋಡೋದೆ ಅಂದರೆ ಹಸಿವಿರೋ ಟೀಮ್ ಯಾರಿದ್ದಾರೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಅಂತ. ಅವ್ರು ಹೊಸಬ್ರಾಗಿರ್ಬೋದು, ಏನಾದ್ರು ಆಗಿರ್ಬೋದು. ಆದರೆ ಆ ಹಸಿವಿರೋರು ಪೇಮೆಂಟ್ ಇಲ್ಲ ಅಂದ್ರೂ ಬರಲ್ಲ, ಪಾತ್ರಕ್ಕಾದ್ರೂ ಮುಖ್ಯ ಕೊಡ್ತಾರೆ. ಅಟ್ಲೀಸ್ಟ್ ರೆಕಗ್ನೈಸ್ ಆಗಕ್ಕಾದ್ರೂ ಒಂದು ಅವಕಾಶಗಳು ಇದು ಮಾಡ್ತಾರೆ. ಹಾಗಾದ್ರೆ ನಾನು ಆ ಥರ ಟೀಮ್ಗಳಲ್ಲಿ ಕೆಲಸ ಮಾಡೋಕ್ಕೆ. ಉದಾಹರಣೆಗೆ ಪ್ರಯಾಣಿಕರ ಗಮನಕ್ಕೆ ಸಿನಿಮಾ ಎಲ್ಲ ಯಂಗ್ಸ್ಟರ್ಸ್ಗಳು, ಬ್ಯೂಟಿಫುಲ್ ಸಬ್ಜೆಕ್ಟ್ ಅದು. ಆ್ಯಕ್ಚುಲಿ ಅದೊಂದೊಳ್ಳೆ ಹೆಸರು ಕೊಡ್ತಾ ಆ್ಯಕ್ಚುಲಿ. ಸೊ ಈಗ ಪ್ರೊಡ್ಯೂಸರ್ ಹೇಳ್ತಿದ್ರು ರಿಲೀಸ್ ಮಾಡಬೇಕು ಆ ಸಿನಿಮಾನ, ಇನ್ನೊಂದು ಸ್ವಲ್ಪ ಎಡಿಟ್ ಮಾಡಿ ಇನ್ನೊಂದು ಹೊಸದಾಗಿ ರಿಲೀಸ್ ಮಾಡಬೇಕು ಅಂತ ಹೇಳ್ತಿದ್ರು. ಎಲ್ಲೋ ಒಂದು ಕಡೆ ಅದ್ಭುತವಾದ ಸಬ್ಜೆಕ್ಟ್ ಅದು. ಅದು ನೋಡ್ತಾ ಇದ್ದೀನಿ, ನೋಡೋಣ ಹೇಗಾಗುತ್ತೆ ಗೊತ್ತಿಲ್ಲ. ನೀವು ಕಂಟೆಂಟ್ ಇರೋ ಸಿನಿಮಾಗಳನ್ನ ನೋಡ್ತಾ ಇದ್ದೀರಾ? ಎಕ್ಸಾಕ್ಟ್ಲಿ, ಕಂಟೆಂಟ್ ಇರಬೇಕು. ಕಂಟೆಂಟ್ ಇದ್ದರೆ ಜನಗಳು ಇಷ್ಟಪಡ್ತಾರೆ. ಕಂಟೆಂಟ್ ಅಂದರೆ ಏನು ಆ್ಯಕ್ಚುಲಿ? ಕಂಟೆಂಟ್ ಅಂದರೆ ಜನಗಳಿಗೆ ಎಂಟರ್ಟೈನ್ಮೆಂಟ್ ಬೇಕಾಗಿರುವಂಥದ್ದು. ಬುದ್ಧಿ ಹೇಳೋಕ್ಕೆ ಸಬ್ಜೆಕ್ಟ್ಗಳಂದ್ರೆ ಭಾಳ ಕಷ್ಟ.
ಅದು ಯಾರೋ ಒಬ್ಬರು ಮಾಡೋಕ್ಕೆ ಸಾಧ್ಯ, ಅದು ಉಪೇಂದ್ರ ಸರ್. ಯಾಕಂದರೆ ಅವರು ಬುದ್ಧಿ ಹೇಳೋದಂತಲ್ಲ, ಹೋಗ್ತಿರೋ ದಾರಿನ ಮಿರರ್ ಆಗಿ ತೋರಿಸುವಂಥವ್ರು ಒಬ್ಬರೇ ಉಪೇಂದ್ರ ಸರ್. ಆ ಥರ ಸಬ್ಜೆಕ್ಟ್ಗಳು ಅವ್ರೊಬ್ಬರು ಬಿಟ್ಟರೆ ಇನ್ನು ಯಾರೂ ಮಾಡೋಕ್ಕಾಗಲ್ಲ. ಆ ಥರ ಸಬ್ಜೆಕ್ಟ್ಗಳು ನಮಗೇನೋ ಸಿಕ್ಬಿಟ್ಟು ಅಭಿನಯ ಮಾಡೋಕ್ಕೆ ಇನ್ನೂ ಅದ್ಭುತವಾಗಿರುತ್ತೆ. ಬಟ್ ನನಗೆ ಒಂದು ಒಳ್ಳೆ ಕಂಟೆಂಟ್ ಇನ್ ದ ಸೆನ್ಸ್ ಎಂಟರ್ಟೈನ್ಮೆಂಟ್ ಕೊಡುವಂಥದ್ದು, ಜನಗಳಿಗೆ ಮನಸ್ಸಲ್ಲಿ ಕುತ್ಕೊಳ್ಳುವಂಥದ್ದು, ಪ್ರಾಕ್ಟಿಕಲ್ ಲೈಫ್ ಈಗ ನಡೀತಾ ಇರುವಂಥ ಸಬ್ಜೆಕ್ಟ್ಗಳನ್ನ ತೊಗೊಂಡು ಮಾಡಿದ್ರೆ ಅದ್ಭುತವಾಗಿರುತ್ತೆ. ನೀವು ಅಪ್ಪು ಸರ್ ಅವರ ಅಭಿಮಾನಿ, ದೊಡ್ಡ ಅಭಿಮಾನಿ, ಅವ್ರದ್ದೊಂದು ಮಿಮಿಕ್ ಮಾಡೋದಿದ್ರೆ? ಅಪ್ಪು ಸರ್ ಮಿಮಿಕ್ರಿಗಳನ್ನ ಬಳಸಿ ಕಥೆ ಹೇಳುವಂಥದ್ದು ಜಾಸ್ತಿ. ನಾನು ಯಾರೊಬ್ಬ ರಾಜ ಬಂದ, ಕುದುರೆ ಗಾಡಿ ತೊಗೊಂಡ, ಈಗ ಹೋಗ್ತಾ ಇರುವಂಥ ವಿಜುವಲೈಸೇಷನ್ನ ಕಟ್ಕೊಡ್ತೀನಿ. ಸೊ ಈ ಥರದ ಒಂದು ಕಥೆಗಳನ್ನ ಹೇಳುವಂಥ ಮಿಮಿಕ್ರಿ ಬಳಸೋದು ಇದೊಂದು ಕಲೆ. ಆಮೇಲೆ ಅಷ್ಟೇ, ಏನಿಲ್ಲ. ನಿಮಗೆ ಸ್ವಲ್ಪ ಫನ್ ಕ್ವಶನ್ಸ್ ಕೇಳ್ತೀನಿ, ಅದಕ್ಕೆ ನೀವು ಉಲ್ಟಾ ಆನ್ಸರ್ ಮಾಡಬೇಕು. ಉಲ್ಟಾ ಆನ್ಸರ್ ಮಾಡಬೇಕು. ಓ ಮೈ ಗಾಡ್, ಇದು ಫಸ್ಟ್ ಟೈಮ್ ಈ ಥರದ್ದು. ಓಕೆ, ಕೇಳಿ ನೋಡೋಣ. ಲೋಕಿ ಅವರು ಕಳ್ತನ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಮಾಡಿಲ್ಲ ನಾನು. ಹಂಗಾರೆ ಮಾಡಿದಿರಿ ಅಂತ ಆಯ್ತು. ಹೌದು, ಮಾಡಿದ್ದೀನಿ, ಡೆಫಿನೆಟ್ಲಿ ಮಾಡಿದ್ದೀನಿ. ಯಾವಾಗ ಸರ್? ಆ್ಯಕ್ಚುಲಿ ನಾನು ಮಾಡ್ತಿದ್ದೆ. ಈ ತರಕಾರಿ ಮಾರ್ಕೆಟ್ಗಳಲ್ಲಿ ಮೂಟೆಗಳು ತುಂಬ ಲಾಟ್ ಆಗ್ತಾರೆ. ತರಕಾರಿ ಫ್ರೆಶ್ ಆಗಿರ್ಬೇಕಲ್ಲ ನಮ್ಮದು ಗುಡ್ಡೆ. ಬೆಳಗ್ಗೆ ಎದ್ದು ನಾವು ತರಕಾರಿ ಆಯ್ಕೊಂಬಂದು ಬೆಳಗ್ಗೆನೆ ಅಂಗಡಿ ಇಕ್ತಿದ್ದು ನಮ್ಮದು. ಬಟ್ ಅದ್ರ ಸ್ವಲ್ಪ ಫ್ರೆಶ್ ತರಕಾರಿನೇ ಇರಬೇಕಲ್ಲ. ಮೂಟೆಗಳು ಜಾಸ್ತಿ ಇರೋ ಜಾಗದಲ್ಲಿ ಹೋಗಿ ಚೀಲ ತೂತು ಮಾಡ್ಬಿಟ್ಟು ಎಲ್ಲ ಈರುಳ್ಳಿಗೆ ತೆಗೆದ್ಬಿಟ್ಟು ಹೋಗ್ಬಿಟ್ಟು ನಾವು ಒಂದು ಸ್ವಲ್ಪ ಗುಡ್ಡೆ ಮಾಡ್ಕೊಂಡು ತರಕಾರಿ ಮಾರೋದು ಈ ಥರದ್ದು. ಮತ್ತು ಫ್ರೂಟ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ಕದೀತಾ ಇದ್ದೆ ನಾನು. ಆಮೇಲೆ ಬಾಳೆ ಮಂಡಿ ಅಂತ ಇದೆ ಮಾರ್ಕೆಟಲ್ಲಿ, ಅಲ್ಲೆಲ್ಲ ಬಾಳೆಹಣ್ಣ ಸಿಕ್ಕಾಪಟ್ಟೆ ಕದೀತಾ ಇದ್ದೆ ನಾವು. ತಿನ್ನಕ್ಕೆ, ಮಾರಕ್ಕೆ ತಿನ್ನಕ್ಕೆ ಎರಡಕ್ಕೂ. ಓಕೆ. ಲೋಕಿ ಅವರು ಹೆವಿ ಡ್ರಿಂಕ್ಸ್ ಮಾಡ್ತಾರೆ. ಏ ಅಪ್ಪ, ಡ್ರಿಂಕ್ಸಾ? ಇಲ್ಲ, ನಿಜವೂ ಇಲ್ಲ. ಮಾಡ್ತೀನಿ, ಸಿಕ್ಕಾಪಟ್ಟೆ ಮಾಡ್ತೀನಿ. ಓಕೆ. ತುಂಬಾ ಮಾಡ್ತೀನಿ. ಓಕೆ. ಲೋಕಿ ಅವರಿಗೆ ಬೇರೆ ಇಂಡಸ್ಟ್ರಿಯಿಂದ ಚಾನ್ಸ್ ಬಂದ್ರೆ ಹೋಗ್ತಾರೆ? ಡೆಫಿನೆಟ್ಲಿ ಹೋಗ್ತೀನಿ. ಸಾರಿ, ಹೋಗಲ್ಲ. ಓಕೆ. ನೀವು ಉಲ್ಟಾ ಪ್ರಶ್ನೆ ಅಲ್ಲ. ಓಕೆ. ಲೋಕಿ ಅವರಿಗೆ ಕಾಲೇಜ್ ಡೇಸ್ ಅಲ್ಲಿ ಲವ್ ಇತ್ತು? ಚಾನ್ಸೇ ಇಲ್ಲ, ಲವ್ವೇ ಇಲ್ಲ. ಇತ್ತು ಹಂಗಾದ್ರೆ? ನೀವ್ ಹೇಳ್ತಿದ್ರೆ ಕರೆಕ್ಟ್ ಅಂತ. ಇತ್ತು. ಯಾರು ಸರ್? ಪ್ರತಿಭಾ ಅಂತ ಹೇಳಿ. ನಾನು ಇವಾಗ ಮದುವೆ ಆಗಿರೋಳೆ. ಹೌದಾ? ಲವ್ ಮ್ಯಾರೇಜ್ ಹಂಗಾದ್ರೆ? ಲವ್ ಮ್ಯಾರೇಜ್ ಅಂತ. ಓಕೆ. ನೆಕ್ಸ್ಟ್, ಲೋಕಿ ಅವರು ಕಾಲೇಜ್ ಬಂಕ್ ಮಾಡಿ ಸಿನಿಮಾ ನೋಡಕ್ ಹೋಗಿದ್ದಾರೆ. ಚಾನ್ಸ್ ಅಲ್ಲ. ಯಾರು ಹೇಳಿ ಬಂಕ್ ಮಾಡ್ತೀನಿ ಅಂತ? ಚಾನ್ಸ್ ಇಲ್ಲ, ನಾವು ಬಂಕೇ ಮಾಡಿಲ್ಲ. ಒಂದ್ ದಿವಸನು ಅಟೆಂಡೆನ್ಸ್ ಫುಲ್ ಇದೆ, ಗೊತ್ತಾ? ಹಂಗಾದ್ರೆ ಹೆವಿ ಬಂಕ್ ಮಾಡಿ ಹೋಗಿದ್ದೀರಿ ಅಂತ ಆಯ್ತು. ಮತ್ತೆ ಈ ಮಟ್ಟಕ್ಕೆ ಇರಕ್ಕೆ ಅದೊಂದೇ ಕಾರಣ ಅಲ್ಲ ಸಿನಿಮಾಗಳು ನೋಡೋದಕ್ಕೆ. ಫಸ್ಟ್ ಸಿನಿಮಾ ಯಾವ್ದು ಸರ್ ನೋಡಿದ್ದು ಬಂಕ್ ಮಾಡಿ? ಮುಂಗಾರು ಮಳೆ. ಓಕೆ. ಸೊ ಯಾಕಂದ್ರೆ ಅವಾಗ ಲಾವ್ ಓದ್ತಾ ಇದ್ದೆ. ಸೊ ಲಾವ್ ಓದ್ಬೇಕಾದ್ರೆ ನನಗೆ ಮುಂಗಾರು ಮಳೆ ಸಿನಿಮಾ ನವರಂಗ್ ಥಿಯೇಟರ್ ಅಲ್ಲಿ ಹಾಕಿದ್ರು. ಕದ್ದು ಹೋಗ್ಬಿಟ್ಟಿದ್ದೆ. ಹೌದು, ನೀವು ಲಾಯರ್ ಇಂದ ಆರ್ಟಿಸ್ಟ್.
ಇವಾಗ ಬಂದವ್ರ ಪಾಯಿಂಟಿಗೆ. ಓಕೆ, ಹೌದು, ಮರ್ತೋಯ್ತು ನಂಗೆ ಅದನ್ನ ಕೇಳ್ಬೇಕು. ಹೆಂಗೆ ಸರ್ ಅದು ಲಾಯರ್ ಇಲ್ಲ, ಆ ನಾನು ವೃತ್ತಿ actually- ಬಿಟ್ಟು ಈ ವೃತ್ತಿ? ಲಾಯರು ಓದಬೇಕಾದ್ರೆ ನನಗೆ ಅರಿವಾಗಿ ತಿಳಿದ್ರೆ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಲೈಫಲ್ಲಿ ಅಚೀವ್ ಮಾಡೋಕ್ಕೆ ಅಂತ. ಬಟ್ ಅದು ಕಲೆನೇ ನನಗೆ ಕರೆದು ಕೈ ಬೀಸಿ ಕರೆದಿರೋದು. ಕಲೆಯಲ್ಲಿ ನಾನು ಮುಳುಗ್ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಸೊ ಲಾ ಒಂದು ಸೈಡ್ಗೆ ಇಟ್ಬಿಟ್ಟು ಸಮಾಜಕ್ಕೆ ಏನು ಹೇಳ್ತಾರೆ, ಸಮಾಜ ಅಲ್ಲ, NGOಗಳಿಗೆ ಹೋಗಿ ಕೆಲಸ ಮಾಡಿಕೊಂಡು ನನ್ನ ಆರ್ಟ್ ಏನಿದೆ ಅದನ್ನು ಮಾಡಿ ನಾನು ಬಂದಿರೋದು. ಆಮೇಲೆ ಯಾರು ನೋಡಿದ್ರು ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರಬೇಕಾಯ್ತು, ಸೀರಿಯಲಲ್ಲಿ ಇರಬೇಕಾಯ್ತು, ಈ ಥರ ಕೇಳೋರಲ್ವಾ, ಅದೆಲ್ಲೋ ತುಂಬ ಕಿವಿಗೆ ಬಿದ್ದು ಹೋಗ್ಬಿಟ್ಟಿತ್ತು ನಾನು. ಓಕೆ, ಅದಕ್ಕೋಸ್ಕರ ಅದು ಬಿಟ್ಟು ಈ ಕಲಾ ಜೀವನಕ್ಕೆ ಬಂದಿದ್ದೀರಿ. ಎಸ್, ಎಕ್ಸಾಕ್ಟ್. ಓಕೆ, ಲೋಕಿ ಅವರು ನಾನ್ ವೆಜ್ ಪ್ರಿಯ. ಸಿಕ್ಕಾಬಟ್ಟೆ ನಾನ್ ವೆಜ್ ಪ್ರಿಯ. ಅಯ್ಯೋ ಯಾವುದೋ ಬಿಡೋದೇ ಇಲ್ಲ ನಾನು ಆ್ಯಕ್ಚುಲಿ. ನಿಂತೋದಿಲ್ಲ ಅಂತ ಬೇಕಾದ್ರೆ ಹುಳಗಳು ಏನೇ ಸಿಕ್ಕರು ತಿಂದು ಹಾಕ್ಬಿಡ್ತೀನಿ ಅಂತ ನಾನ್ ವೆಜ್ ಪ್ರಿಯ. ಮನೇಲಿ ಮನೆ ಮುಂದೆ ನಾಯಿ ಪಾಸ್ ಹಾಕಾಗಿಲ್ಲ, ರಬಕಂತ ಒಳಗಡೆ ಹಾಕೊಂಡ್ಬಿಟ್ಟಿರ್ತೀನಿ ಅಂತ ನನ್ನ ಮಗ ನಾನು. ಹಂಗಂದ್ರೆ ವೆಜ್ಜ ನೀವು? ಊರ್ ವೆಜ್ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರೆ, ನಿಮಗೆ ಸಾಕಷ್ಟು ಅವಕಾಶಗಳು ಬರಲಿ ಅಂತ ನಮ್ಮ ಅಶ್ವವೇಗ ತಂಡದಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಈ ಒಂದು ವಿಡಿಯೋವನ್ನು ನೋಡ್ತಿರುವಂಥ ಎಲ್ಲ ವೀಕ್ಷಕರಿಗೆ ಅಶ್ವವೇಗ ಭಾಳ ಅದ್ಭುತವಾದ ಕಂಟೆಂಟ್ಗಳನ್ನ ಕೊಡ್ತಿದ್ದಾರೆ. ಸೊ ಇಲ್ಲಿ ಬಂದಂಥ ಎಲ್ಲರೂ ಅಣ್ಣವರೇ, ನಿಮಗೂ ಸೊ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಈ ಥರ ವ್ಯಕ್ತಿಗಳನ್ನು ನೀವು ಸಮಾಜಕ್ಕೆ ಪರಿಚಯ ಮಾಡ್ತಿರುವಂಥದ್ದು, ಈ ಥರ ಅಂದರೆ ಈ ಜಾಗದಲ್ಲಿ ಯಾರಾದರೂ ಇರ್ಬೋದು, ಬಟ್ ಎಲ್ಲೋ ಒಂದು ಕಡೆ ಸಮಾಜಕ್ಕೆ, ಸೊಸೈಟಿಗೆ ಅವ್ರನ್ನ ಪರಿಚಯ ಮಾಡ್ತಿರುವುದು ತುಂಬ ಹೆಲ್ಪ್ ಆಗ್ತಿದೆ. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಕಲಾವಿದರುಗಳು ಹಿಂಗೂ ಮಾಡಿದಾರಾ ಅಂಥೇಳಿ ಅಶ್ವವೇಗ ಚಾನಲ್ನ ನೋಡಿಕೊಂಡು ಒಳ್ಳೆ ಚೆನ್ನಾಗಿ ಕಂಟೆಂಟ್ ಕೊಡ್ತಾರಪ್ಪ ಇವರು, ಹೋಗಿ ನೋಡೋಣ ಅಂಥೇಳಿ ನೋಡ್ತಿರೋ ವೀಕ್ಷಕರಿಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ತಿಳಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಮತ್ತೊಮ್ಮೆ ಮಗದೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇನ್ನ ಸ್ಪೆಷಲ್ ಮಾತುಕತೆ. ಇನ್ನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಎಪಿಸೋಡ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.